ಜಾನ್ವಿಯವರೇ, ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ ಅಂತ ಕೇಳೋದಿಲ್ವಾ? ನೀವು ಹೇಳಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ಮೇಲೆ ನಾನು ಕೇಳದೆ ಇದ್ರೆ ಹೇಳ್ದೆ ಇರ್ತೀರಾ? ಹೇಳಿ. ಇವತ್ತು ನೀವು ನನ್ನೆಲ್ಲ ತಪ್ಪುಗಳನ್ನು ಕ್ಷಮಿಸಿ ನನ್ನನ್ನು ಹಗ್ ಮಾಡಿಬಿಟ್ರಲ್ಲ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದು ನನ್ನ ಜೀವನದ ಒನ್ ಆಫ್ ದ ಬೆಸ್ಟ್ ಮೊಮೆಂಟ್ಸ್ ಅಂತ ಇಟ್ಕೊಳ್ಳಿ. ನಾನು ಯಾವತ್ತೂ ಅದನ್ನು ಮರೆಯೋದು. ಒಂದು ನಿಮಿಷ, ಏನು ಹೇಳಿದ್ರಿ ನೀವು? ನಮ್ಮ ಮಧ್ಯೆ ಇರೋ ಮನಸ್ತಾಪ ಎಲ್ಲ ಸರಿ ಹೋಯ್ತಾ? ಅದು ಹೇಗೆ ಅಂದ್ಕೊಂಡ್ರಿ ನೀವು ಹಾಗೆಲ್ಲ? ಏನೋ ಆ ಕ್ಷಣಕ್ಕೆ ಒಂದು ಜೊತೆ ಹಗ್ ಮಾಡಿದೆ ಅಂತ ಹೀಗೆಲ್ಲ ಅಂದ್ಕೊಂಡ್ರಾ? ಅಲ್ಲ ಜಾನ್ವಿಯವರೇ, ಹಾಗಾದರೆ ನೀವು ನನ್ನನ್ನು ಕ್ಷಮಿಸೇ ಇಲ್ವಾ? ನಾನು ಬದಲಾಗಿದ್ದೀನಿ ಅಂತ ನೀವು ನಂಬ್ತಾ ಇಲ್ವಾ? ನಂಬಿಕೆ? ನನ್ನ ಜೀವನದಲ್ಲಿ ನಂಬಿಕೆ ಅನ್ನೋದು ಯಾವತ್ತೂ ಸತ್ತೋಗಿದೆ ರೀ. ಆಮೇಲೆ ನೀವಿವತ್ತು ಈ ಪಾರ್ಟಿಯೆಲ್ಲ ಅರೇಂಜ್ ಮಾಡಿದ್ರಲ್ಲ, ಇದು ನನಗೋಸ್ಕರ ಅಲ್ಲ ಅಂತ ನನಗೆ ಗೊತ್ತು. ನಿಮ್ಮ ದೊಡ್ಡಸ್ತಿಕೆನ ತೋರಿಸ್ಕೊಳ್ಳೋದಕ್ಕೆ, ಅವ್ರ ಮುಂದೆ ದೊಡ್ಡೋರಾಗಿಸ್ಕೊಳ್ಳೋದಕ್ಕೆ ಮಾಡಿದ್ದು. ನೀವಿಂಥ 1000 ಪಾರ್ಟಿಗಳು ಅರೇಂಜ್ ಮಾಡಿದ್ದೀರಾ, ನನಗೆ ಗೊತ್ತಿಲ್ವಾ? ಮದುವೆಗೆ ಮುಂಚೆ ನನ್ನ ಬರ್ಡೇಗೆ ಮಳೆನೇ ಸುರಿಸ್ದವ್ರು ನೀವು. ಮನೇಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಆಸೆ ಪಟ್ಟೆ ಅಂತ ಅದನ್ನು ಈಡೇರಿಸಿದವ್ರು ನೀವು. ಆಮೇಲೆ ಅದೇನು ಕ್ಯಾಂಡಲ್ ಲೈಟ್ ಅರೇಂಜ್ ಮಾಡಿದ್ದು, ಪಾವ್ ಭಾಜಿ ಕೊಡಿಸಿದ್ದು, ನನ್ನ ಫ್ಲೈಟಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟೆ ಅಂತ ಅದನ್ನು ಈಡೇರಿಸಿದವ್ರು ನೀವು. ಮೊದಲೆಲ್ಲ ಇದನ್ನೇ ಪ್ರೀತಿ ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಆದರೆ ಆಮೇಲೆ ಪ್ರೀತಿ ಹಿಂದೆ ಏನು ಉದ್ದೇಶ ಇದೆ ಅಂತ ಗೊತ್ತಾಯಿತು. ಇಲ್ಲ ಜಾನ್ವಿಯವರೇ, ಪ್ರಾಮಾಣಿಕವಾಗ್ಲೂ ಇದನ್ನೆಲ್ಲ ನಾನು ನಿಮ್ಮ ಪ್ರೀತಿ ಗಳಿಸೋಕ್ಕೋಸ್ಕರನೇ ಮಾಡಿದ್ದಷ್ಟೇ. ನೋಡಿ, ಈ ಪಾರ್ಟಿನೂ ಕೂಡ ಅರೇಂಜ್ ಮಾಡಿರೋದು ನೀವು ಸಂತೋಷವಾಗಿರಲಿ, ಖುಷಿಯಾಗಿರಲಿ ಅಂತ. ಅದನ್ನು ಬಿಟ್ಟು ನನ್ನ ಮನಸ್ಸಲ್ಲಿ ಯಾವುದೇ ಬೇರೆ ಆಸೆಗಳಿಲ್ಲ ರೀ. ನಾನು ಹೀಗೆ ಅಂದ್ಕೊಂಡಿದ್ದೆ, ನೀವು ಈ ಥರ ಎಲ್ಲ ಕೊಡಿಸಿದ ತಕ್ಷಣ ಅದೇ ಪ್ರೀತಿ ಅಂತ. ಆದರೆ ಇತ್ತೀಚೆಗಷ್ಟೇ ಗೊತ್ತಾಗ್ತದೆ ನಿಜವಾದ ಖುಷಿ ಏನು ಅಂತ. ಖುಷಿ ಅನ್ನೋದು ಮನ್ಸಿಗೆ ಬರಬೇಕು. ಮನಸ್ಸಲ್ಲೇ ಖುಷಿ ಇಲ್ಲ ಅಂದರೆ ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ? ನೀವು ಹೇಳ್ತಿರ್ಬೋದು ನಾನು ಬದಲಾಗಿದ್ದೀನಿ ಅಂತ, ಆದರೆ ಅದು ನನಗೂ ಅನಿಸ್ಬೇಕಲ್ವಾ? ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅಂತ ನನಗೆ ಅನ್ನಿಸ್ದಾಗ ಆ ಬಳೆಗಳನ್ನು ಹಾಕ್ಕೊಳ್ತೀನಿ ಅಂತ. ಹಾಗೆ ಮಾಡ್ತೀನಿ. ಹಾಂ, ಆಮೇಲೆ ಧರ್ಮರಾಜ್ ತಾತ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಕ್ಕೆ ಒಂದೇ ಒಂದು ಒಳ್ಳೇದಾಯಿತು. ಅಪ್ಪ ಅಮ್ಮ ಮಾವ ಒಂದಾದರು. ಆಮೇಲೆ ಅದು ನಿಮ್ಮಿಂದ ಆಯಿತು ಅಂತ ನಿಮ್ಮ ಮತ್ತೆ ತಪ್ಪು ತಿಳ್ಕೊಬೇಡಿ. ಅದಾಗಿದ್ದು ಅವ್ರ ಕುಟುಂಬದಿಂದ. ಹಾಗಾಗಿ ಕೃತಜ್ಞತೆ ಅವ್ರಿಗೆ ಸಲ್ಲಬೇಕು. ಜಾನ್ವಿಯವರೇ, ಚಿನ್ನಮರಿ, ರೀ ಯಾ ರೀ ಥ್ಯಾಂಕ್ ಯು. ರೀ, ನಿದ್ದೆ ಮಾಡೋದು ಬಿಟ್ಟು ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀರಾ? ಅದು
ನನಗೆ ನಿದ್ದೆ ಬರ್ತಿರ್ಲಿಲ್ಲ, ನೀವು ನಿಶ್ಚಿಂತೆಯಿಂದ ಮಲಗಿದ್ರಿ. ಯಾಕೆ ನಿಮಗೆ ಡಿಸ್ಟರ್ಬ್ ಮಾಡೋದು, ಹೇಗೋ ಒಂದು ಫೋನ್ ಕಾಲ್ ಮಾಡಬೇಕಿತ್ತು, ಅದಕ್ಕೆ ಬಂದುಬಿಟ್ಟೆ. ಇವಾಗ ಯಾರ ಜೊತೆ ಫೋನ್ ಕಾಲ್? ಅದು ಧರ್ಮರಾಜ್ ಮತ್ತು ದೇವಕಿ ಅವ್ರಿಗೆ. ನೀವೇ ಹೇಳಿದ್ರಲ್ಲ ಜಾನ್ವಿಯವರೇ, ಅತ್ತೆಗೆ ಯಾವತ್ತೂ ಸಿಗದಿರೋಷ್ಟು ಖುಷಿ ಸಿಕ್ಕಿದೆ ಇವತ್ತು, ಅಣ್ಣ ತಂಗಿ ಇಬ್ಬರು ಒಂದಾಗಿದ್ದಾರೆ ಅಂತ. ಹಾಗಿದ್ಮೇಲೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳೋದು ಸಹಜ ಅಲ್ವಾ? ಅದೇನೋ ನಿಜ ಬಿಡಿ. ಈ ಮೊದಲು ನನಗೆ ಸತ್ಯನಾರಾಯಣ ಪೂಜೆಗೆ ಕರೆದಾಗ ನಂಗೆ ಸ್ವಲ್ಪನೂ ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಆದರೆ ಬಂದಿದ್ದರಿಂದ ಅಪ್ಪ ಅಮ್ಮ ಮಾವ ಒಂದಾಗೋದನ್ನು ನೋಡೋಕ್ಕೆ ಸಿಕ್ತು. ಹಾಗೆ ನನ್ನ ಕೂಡ ಕ್ಷಮಿಸಿದ್ರು. ಒಂಥರ ಸಾರ್ಥಕ ಅನಿಸ್ತು. ಖುಷಿ ಆಯಿತು ಬಿಡಿ. ನೀವು ಹೀಗೆ ಖುಷಿಯಾಗಿದ್ದರೆ ನನಗೆ ಇನ್ನೇನು ಬೇಕು ಹೇಳಿ? ನಿಮ್ಮ ಖುಷಿಗೋಸ್ಕರ ಈ ಜಯಂತ ಏನು ಬೇಕಾದರೂ ಮಾಡ್ತೀರಾ ಅಂತ ನನಗೆ ಗೊತ್ತು. ಆದರೆ ನೀವೇನು ಮಾಡೋದು ಬೇಕಾಗಿಲ್ಲ. ನನ್ನ ಖುಷಿ ಎಲ್ಲಿದೆ, ಹೇಗೆ ಪಡ್ಕೊಳ್ಳೋದು ಅಂತ ನನಗೆ ಗೊತ್ತಿದೆ. ಫೋನ್ನಲ್ಲಿ ಮಾತಾಡಿದಾಗಿದ್ದರೆ ಬಂದು ಮಲ್ಕೊಳ್ಳಿ. ಅಲ್ಲ, ಛೇ, ಇವ್ರ ಮನಸ್ಸನ್ನು ಹೇಗೆ ಗೆಲ್ಲಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಥ್ಯಾಂಕ್ ಯು ಜಾನ್ವಿಯವರೇ. ನೀವು ನೆನ್ನೆ ಖುಷಿಯಾಗಿ ನಗ್ತಾ ಇದ್ರಲ್ಲ, ಹಾಗೆ ಜೀವನ ಪೂರ್ತಿ ಇರ್ಬೇಕು ನೀವು. ಅಷ್ಟೇ ನನಗೆ ಬೇಕಾಗಿರೋದು. ಹಾಗಂತ ಮನಸ್ಸಿಲ್ಲದೆ ಸುಮ್ಮನೆ ನಗೋದಕ್ಕೆ ನಂಗೆ ಬರಲ್ಲ. ಅದು ನಂಗೆ ಇಷ್ಟನೂ ಇಲ್ಲ. ಏನೋ ನೀವು ಕೀ ಕೊಟ್ಬಿಟ್ರಿ ನನ್ನ ಕೈಗೆ ಅಂದ ತಕ್ಷಣ ಸುಮ್ಮನೆ ನಗೋದಕ್ಕೆ ನಾನೇನು ಬೊಂಬೆ ಅಲ್ಲ. ಯಾಕೆ ಹೀಗೆ ಮಾತಾಡಿ ನೋವಾಗಿರೋ ಮನಸ್ಸನ್ನು ಇನ್ನೂ ಘಾಸಿ ಮಾಡ್ತೀರಿ? ತಪ್ಪಲ್ವಾ? ತಪ್ಪು ಯಾರು ಮಾಡಿರೋದು ಅಂತ ನಿಮಗೆ ಗೊತ್ತಲ್ವಾ? ಜಾನ್ವಿಯವರೇ, ನಿಮ್ಮ ಪ್ರೀತಿನ ನಾನು ಯಾವಾಗೂ ಶಾಶ್ವತವಾಗಿ ಪಡಿಬೇಕು, ಅದು ಬರೀ ನನ್ನ ಸ್ವತ್ತೇ ಆಗಬೇಕು ಅನ್ನೋ ಆಸೆನಲ್ಲಿ ಹಾಗೆಲ್ಲ ನಡ್ಕೊಂಡೆ. ಜಯಂತ ಬೇಕಾದರೆ ನಿಮಗೋಸ್ಕರ ಒಂದು ಜೀವನ ಕೊಟ್ಟುಬಿಡ್ತಾನೆ, ಮರಿಬೇಡಿ. ಓ ಹೌದಾ? ನಿಮ್ಗೆ ಅದರ ಬಗ್ಗೆನೂ ನಂಬಿಕೆ ಇಲ್ವಾ ಚಿನ್ನು ಮರಿ? ಸಾರಿ, ಹಾಗೆ ನಿಮ್ಮನ್ನು ಕರಿಬಾರ್ದು ಅಂತ ನಿನ್ನೆ ರಾತ್ರಿ ನೀವು ಜ್ಞಾಪಿಸಿದ್ದೀರಿ. ಐ ನೋ, ಅಭ್ಯಾಸ ಬಲ ಕರೆದುಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ನೋಡಿ, ಸಾಯೋದ್ರಿಂದ ನಾನು ಬದಲಾಗ್ತೀನಿ ಅಂತ ನೀವು ಅನ್ಕೋಬೇಡಿ. ಸಾವನ್ನೇ ಗೆದ್ದು ಬಂದಿರೋಳು ನಾನು. ಸಾವು ಹೇಗಿರುತ್ತೆ ಅಂತ ಹತ್ತಿರದಿಂದ ನೋಡಿರೋಳು. ಬೇರೆಯವ್ರ ಸಾವನ್ನು ನಾನೇನು ಬಯಸೋದಿಲ್ಲ. ನಿಮ್ಗೆ ಇದನ್ನು ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಲ್ವಾ? ಬಿಟ್ಬಿಡಿ. ನಿಮಗೆ ಗೊತ್ತಾಗ್ಸಕ್ಕೆ ಅಂತಲೇ ಬಂದಿರೋಳು ನಾನು. ಒಂದು ಸತಿ ನಂಬಿಕೆ ಕೆಟ್ಟಿರೋ ನನಗೆ ಅಷ್ಟು ಸುಲಭವಾಗಿ ನಿಮ್ಮ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ.